ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ಇವತ್ತು ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ಅಭ್ಯಾಸ 1.2 ಒಳಗ ಇದು 13ನೇದು ಪ್ರಾಬ್ಲಮ್ ಅನ್ನ ಲಾಸ್ಟ್ ಟೈಮ್ ಸಾಲ್ವ್ ಮಾಡತ್ತಿದ್ದೆ, ಅಷ್ಟಾದ್ರೂ ಬಿಟ್ಟಿದ್ದೆ. ಈಗ ಇದನ್ನ ಇವತ್ತ ಕಂಟಿನ್ಯೂ ಮಾಡ್ತೇನೆ. 13ನೇ ಪ್ರಾಬ್ಲಮ್ ಏನಿದೆ ನೋಡೋಣ. 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತದೆ? 3 ಅಂಕಿಯ ಎಷ್ಟು ಸಂಖ್ಯೆಗಳು? ನಮಗ 3 ಅಂಕಿ ಸ್ಟಾರ್ಟ್ ಆಗುದೇ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಹೇಳ್ರಿ? 100ರಿಂದ ಸ್ಟಾರ್ಟ್ ಆಗ್ತೈತಿ. ಹೌದಾ? 100ರಿಂದ ಸ್ಟಾರ್ಟ್ ಆಗ್ತೈತಿ ಅಂದ್ಮೇಲೆ ಅದು ಎಂಡ್ ಆಗುದು ಎಲ್ಲಿಗೆ ಎಂಡ್ ಆಗ್ತೈತಿ ನೋಡ್ರಿ? ಹೌದಾ? 999 ಅಂದ್ರ 999ಕ್ಕೆ ನಮಗ 3 ಅಂಕಿಯ ಸಂಖ್ಯೆಗಳು ನಮಗ ಸ್ಟಾಪ್ ಆಗ್ತಾವು. ಇಲ್ಲಿಂದ ನೆಕ್ಸ್ಟ್ ಬರೋದು ಯಾವ್ದು? ನಮಗಿದು 1000 ಬರ್ತೈತಿ ನಮಗ. ಹೌದಾ? ಈಗ ನಾವೇನ್ ಮಾಡ್ಬೇಕಂದ್ರ ಇಷ್ಟರಿಂದ ಇಷ್ಟ್ರೊಳಗ 7ರಿಂದ ಭಾಗ ಆಗುವಂತ ಎಷ್ಟು ಸಂಖ್ಯೆಗಳದಾವ ಅನ್ನೋದು ನಾವು ಚೆಕ್ ಮಾಡ್ಬೇಕು. ಈಗ ಫಸ್ಟ್ ನೋಡ್ರಿ, ಸ್ಟಾರ್ಟಿಂಗ್ 100 7ರಿಂದ ಭಾಗ ಆಗ್ತೈತೆ ನೋಡ್ರಿ. 7 1 7 30 ಆಯ್ತು. 7 4 28 ಆಯ್ತು. ಮತ್ತಿದು ಪಾಯಿಂಟ್ನಾಗ ಬರ್ತೈತಿ. ಸೊ ಎಲ್ಲಿಂದ ಅಂದ್ರ 105 ನೋಡ್ರಿ. ಹೌದಾ? 105 ನೋಡ್ರಿ. 7 1 7 3 ಉಳಿತು 35 ಆಯ್ತು. 7 5 35. ಹೌದಾ? ಈ 105ಕ್ಕ 7 ಕುಡಿಸ್ರಿ 112. ಹೌದಾ? 112ಕ್ಕ 7 ಕುಡಿಸ್ರಿ ಎಷ್ಟಾಯ್ತು? 119. ಇಲ್ಲಿಂದ ಎಲ್ಲಿಗೆ ಬಂತದ್ ಹೇಳ್ರಿ? 999. ಅದು 7ರಿಂದ ಭಾಗ ಆಗ್ತೈತೆ ನೋಡ್ರಿ. ಆಗುದಿಲ್ಲದು. ಎಷ್ಟಂದ್ರ 994 ನಮಗ ಭಾಗ ಆಗ್ತೈತಿ. 994 ಅನ್ನೋದು ನಮಗ ಭಾಗ ಆಗ್ತೈತಿ. ಈ ರೀತಿ ನಾವು ಇಷ್ಟೆಲ್ಲ ಇದನ್ ಮಾಡಿದ್ಮೇಲೆ ಈಗ ನಾವೇನ್ ಮಾಡ್ಬೇಕು? ಎಷ್ಟು ಪದಗಳದವು, ಇದ್ರೊಳಗೆ ಎಷ್ಟು ಪದ ಅದಾವ ಅನ್ನೋದು ನಾವು ಕಂಡುಹಿಡಿಬೇಕು. ಫಸ್ಟ್ ಏನೇನ್ ಕೊಟ್ಟಿದಾರ ಬರ್ಕೊಳ್ಳು. ಎ ಇಸ್ ಈಕ್ವಲ್ ಟು 1ನೇ ಪದ ಏನಿದೆ ನೋಡ್ರಿ? 105. ಹೌದಾ? ಡಿ ಇಸ್ ಈಕ್ವಲ್ ಟು, ಇದ್ರ ಡಿಫ್ರೆನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. 112ರೊಳಗೆ 5 ತೆಗಿರಿ. 105 ಎಷ್ಟಾಯ್ತು? 7 ಆಯ್ತು. ಸೊ ಎ ಎನ್ ಇಸ್ ಈಕ್ವಲ್ ಟು ಎಷ್ಟೈತಿ? 994 ಐತಿ. ನಾವು ಎನ್ ಅನ್ನ ಕಂಡುಹಿಡಿಬೇಕು. ನಾವು ಕಂಡುಹಿಡಿಬೇಕು. ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಯಾವುದು? ಎನ್ ಪದ ಕಂಡುಹಿಡಿಯುವ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಅಂತ ಇದೆ. ಹೌದಾ? ಎ ಪ್ಲಸ್ ಎನ್ ಮೈನಸ್ 1 ಡಿ ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಎ ಅಂದ್ರೆ ಎಷ್ಟಿದೆ? 105. ಎ ಎನ್ ಅಂದ್ರೆ ಎಷ್ಟಿದೆ? 994 ಇದೆ. ಪ್ಲಸ್ ಎನ್ ಅಂದ್ರ ಗೊತ್ತಿಲ್ಲ. ಡಿ ಅಂದ್ರೆ ಎಷ್ಟಿದೆ? 7 ಅಂತ ಇದೆ. ಹೌದಾ? ನಾ ಈಗ ಏನ್ ಮಾಡ್ತೇನೆ ನೋಡ್ರಿ, 994 ಈ ಪ್ಲಸ್ 105 ಇದ್ದದನ್ನ ಈ ಸೈಡ್ ಕಳ್ಸೋಣ. ಮೈನಸ್ 105 ಇಸ್ ಈಕ್ವಲ್ ಟು 7 ಇಂಟು ಎನ್ ಮೈನಸ್ 1 ಅಂತ ಹಿಂಗ್ ಬರೀತೇನೆ ನಾನು. ಹೌದಾ? 994ರೊಳಗ 105 ಮೈನಸ್ ಮಾಡ್ರಿ ಎಷ್ಟಾಯ್ತು ನೋಡ್ರಿ? ಎಷ್ಟಾಯ್ತು ನೋಡ್ರಿ? ಮಾಡೋಣ ಇಲ್ಲಿ. 105. ಹೌದಾ? ಇಲ್ಲೇ 4ರೊಳಗ 5 ಮೈನಸ್ ಮಾಡಕ್ ಬರುದಿಲ್ಲ. 14ರೊಳಗ 5 ಮೈನಸ್ ಮಾಡಿದ್ರ 9. ಇಲ್ಲೊಂದ್ ಕೈಲ 9ರಾಗ 1 ಹೋದ್ರ 8. ಇದು 8. ಸೊ 889 ಇಸ್ ಈಕ್ವಲ್ ಟು 7 ಇಂಟು ಎನ್ ಮೈನಸ್ 1 ಆಯ್ತು. ಹೌದಾ? 7 ಇಂಟು ಎನ್ ಮೈನಸ್ 1 ಆಯ್ತು. ಸೊ ಇದನ್ನ ಹೆಂಗ್ ಬರೀತೇನೆ ನೋಡ್ರಿ, 889 ಡಿವೈಡೆಡ್ ಬೈ ಈ 7ನ್ನ ನಾನು ಇಲ್ಲಿ ಬರ್ಕೋತೇನಿ. ಹೌದಾ? ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಅನ್ನ ನಾನು ಇಲ್ಲಿ ಬರೀತೇನಿ. ಇಲ್ಲಿ ಕಟ್ತಾ ಹೋಗ್ತೇನೆ ನೋಡ್ರಿ. 7 1 7. ಹೌದಾ? 1 ಉಳಿತು 18 ಆಯ್ತು. 7 2 14. ಹೌದಾ? ಎಷ್ಟು ಉಳಿತು? 4 ಆಯ್ತು. 7 7 49 ಆಯ್ತು. 127 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಆಯ್ತು. ನನಗೇನ್ ಬೇಕೀಗ? ಎನ್ ಅಷ್ಟ ಬೇಕು. 127 ಇಲ್ಲಿ ಮೈನಸ್ 1 ಇದ್ದದ್ದನ್ನ ಈ ಕಡೆ ತೊಂಬರಿ. ಪ್ಲಸ್ 1 ಇಸ್ ಈಕ್ವಲ್ ಟು ಎನ್ ಆಯ್ತು. ಸೊ ಎನ್ ಇಸ್ ಈಕ್ವಲ್ ಟು 127 ಪ್ಲಸ್ 1 ಎಷ್ಟಾಯ್ತು? 128 ಅದಾವು. ಹೌದಾ? ಕರೆಕ್ಟ್. ಅಂದ್ರ 3 ಅಂಕಿಯ ಸಂಖ್ಯೆಗಳು 7ರಿಂದ ಭಾಗ ಹೋಗುವಂತವು 100ರಿಂದ 999ರವರೆಗೆ ನಮಗೆ ಎಷ್ಟು ಸಂಖ್ಯೆಗಳದಾವಂತ? 128 ಸಂಖ್ಯೆಗಳದಾವಂತ ನಾವು ಹೇಳ್ಬೋದು. ಗೊತ್ತಾಯ್ತಾ? ಈ ಲೆಕ್ಕ ಅರ್ಥ ಆಯ್ತು ಅಂತ ತಿಳ್ಕೊತೇನೆ. ಹೌದಾ? ನೆಕ್ಸ್ಟ್ ಹೋಗೋಣ.
ನೆಕ್ಸ್ಟ್ ಈಗ ನಿಮ್ಗೆ ಇದು ಅಭ್ಯಾಸದೊಳಗಿಲ್ಲ, ನಾನು ಹಂಗ ಒಂದು ಕ್ವಶನ್ ಬರೆಸ್ತೇನೆ, ಅದು ಇಂಪಾರ್ಟೆಂಟ್ ಇದಕ್ಕಿಂತ. ಹೌದಾ? ಯಾವ್ದಂದ್ರ ಇಲ್ಲಿ ಎಕ್ಸಾಂಪಲ್ ಒಳಗಿದೆ ತಡ್ರಿ. ಇದು ಎಕ್ಸಾಂಪಲ್ ಒಳಗಿದ್ದು, ಇದು ಇಂಪಾರ್ಟೆಂಟ್ ನಮಗೆ ಎಕ್ಸಾಮ್ ಪರ್ಪಸ್ ಅಂದ್ರ. ಹೌದಾ? 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ? 3ರಿಂದ ಭಾಗಿಸಲ್ಪಡುತ್ತವೆ. ಹೌದಾ? ಇದು ಇಂಪಾರ್ಟೆಂಟ್. ಇದು ಅಭ್ಯಾಸದೊಳಗಿಲ್ಲ, ನಿಮ್ದು ಎಕ್ಸಾಂಪಲ್ ಒಳಗಿದೆ. ಬಟ್ ಇದನ್ನ ಜಾಸ್ತಿ ಕ್ವಶನ್ ಒಳಗ ಕೇಳಿರ್ತಾರೋ, ಬಟ್ ಅದಕ್ಕಿಂತ ಇದನ್ನ ಕೇಳಿರ್ತಾರೋ. ಇದು ನೀವು ಇದ್ರ ಮೇಲೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ? ನಮಗ್ 2 ಅಂಕಿ ಸ್ಟಾರ್ಟ್ ಆಗುದೇ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ ನೋಡ್ರಿ? ಸೇಮ್ ಅಲ್ಲಿ ಹಂಗ 10ರಿಂದ ಸ್ಟಾರ್ಟ್ ಆಗ್ತೈತಿ. 10ರಿಂದ ಸ್ಟಾರ್ಟ್ ಆದ್ಮೇಲೆ ಎಲ್ಲಿಗೆ ಸ್ಟಾರ್ಟ್ ಆಕೈತಿ ಹೇಳ್ರಿ? 99ಕ್ಕೆ ಇದು ಕ್ಲೋಸ್ ಆಗ್ತೈತಿ. ಹೌದಾ? 2 ಅಂಕಿ ನಮಗ 10ರಿಂದ 99ರವರೆಗೆ ಇದೆ. ಈಗ 10 ನೋಡ್ರಿ 3ರಿಂದ ಭಾಗಾಕಾರ ಆಗ್ತೈತೇನು? ಇಲ್ಲ. 11 ಆಕೇತೇನು? ಅದು ಇಲ್ಲ. ಅಂದ್ರ ನೆಕ್ಸ್ಟ್ ಯಾವ್ದು ಬರ್ತೈತಿ ನಮಗ? 12 ಬರ್ತೈತಿ. 3 4 12. 12 ಆದ್ಮೇಲೆ ಎಷ್ಟು ಬರ್ತೈತಿ? 15 ಬರ್ತೈತಿ. ಹೌದಾ? ಅದೇ ರೀತಿ ನೆಕ್ಸ್ಟ್ ನಮಗ 99 3ರಿಂದ ಭಾಗಾಕಾರ ಆಗ್ತೈತಲ್ಲ. ಸೊ ನಾವೇನ್ ಮಾಡ್ಬೋದು? ಇದನ್ನ 99 ಅಂತ ಇಟ್ಕೋಬಹುದು. ಈಗ ನಾವೇನ್ ಮಾಡ್ಬೇಕು? ಎನ್ ಕಂಡು ಹಿಡಿದ್ ಬಿಟ್ರೆ ನಮ್ದು ಇದು ಈ ಲೆಕ್ಕ ನಮಗ ಕರೆಕ್ಟ್ ಆಗ್ತೈತಿ. ಈ ಲೆಕ್ಕ ಇಂಪಾರ್ಟೆಂಟ್. ಸೊ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು? 12 ಆಯ್ತು. ಹೌದಾ? ಡಿ ಇಸ್ ಈಕ್ವಲ್ ಟು ಎಷ್ಟಿದೆ? 15ರೊಳಗೆ 12 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಇದ್ರ ಡಿಫ್ರೆನ್ಸ್ ಎಷ್ಟು ಬಂದಿದೆ? 3 ಬಂದಿದೆ. ಎ ಎನ್ ಇಸ್ ಈಕ್ವಲ್ ಟು ಎನ್ ಲಾಸ್ಟ್ ಟರ್ಮ್ ಎಷ್ಟು ಬಂದಿದೆ? 99 ಬಂದಿದೆ. ಕರೆಕ್ಟ್. ಈಗ ನಾವೇನ್ ಕಂಡು ಹಿಡಿಬೇಕು? ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಾ? ಇಲ್ಲಿ ಮಾಡ್ತೇನೆ ನೋಡಿ. ಸಮಾಂತರ ಶ್ರೇಣಿಯ ಎನ್ ಪದ ಕಂಡು ಹಿಡಿಯುವ ಸೂತ್ರ ಯಾವ್ದು ಹೇಳ್ರಿ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಅಂತ ಇದೆ. ಹೌದಾ? ಈಗ ನೋಡ್ರಿ, ಎ ಎನ್ ಅಂದ್ರೆ ನಮಗ 99 ಅಂತ ಗೊತ್ತಿದೆ. ಎ ಅಂದ್ರೆ ಎಷ್ಟಿದೆ? 12 ಪ್ಲಸ್ ಎನ್ ಅಂದ್ರ ಗೊತ್ತಿಲ್ಲ, -1. ಡಿ ಅಂದ್ರೆ ಎಷ್ಟಿದೆ? 3 ಅಂತ ಇದೆ. ಹೌದಾ? 99 ಇಸ್ ಈಕ್ವಲ್ ಟು 12 ಪ್ಲಸ್ ಈ 3ನ್ನ ಒಳಗ್ ಹಾಕ್ರಿ. 3 ಇಂಟು ಎನ್ 3n ಮೈನಸ್ 3 ಇಂಟು 1 3 ಆಯ್ತು. ಹೌದಾ? 99 ಇಸ್ ಈಕ್ವಲ್ ಟು ಈ 12 ಮತ್ತು -3 ನಾವು ಮಾಡ್ಬೋದು. 12ರೊಳಗೆ 3 ಹೋಯ್ತಂದ್ರೆ ಎಷ್ಟಾಯ್ತು ನಮಗ? 9 ಪ್ಲಸ್ 3n ಆಯ್ತು. ಕರೆಕ್ಟ್. 99 ಈ ಪ್ಲಸ್ 9 ಇದ್ದದನ್ನ ಈ ಸೈಡ್ ಕಳಿಸ್ರಿ. -9 ಇಸ್ ಈಕ್ವಲ್ ಟು 3n ಆಯ್ತು. ಹೌದಾ? ಈಗ ನೋಡ್ರಿ, 3n ಇಸ್ ಈಕ್ವಲ್ ಟು 99ರೊಳಗೆ -9 ಮಾಡ್ರಿ, ಎಷ್ಟು ಬಂತು? 90 ಬಂತು. n ಇಸ್ ಈಕ್ವಲ್ ಟು 90 ಡಿವೈಡೆಡ್ ಬೈ 3. ಹೌದಾ? 3 1 3 3 0. ಸೊ n ಇಸ್ ಈಕ್ವಲ್ ಟು ನಮ್ಗೆ ಎಷ್ಟು ಬಂತು? 30 ಬಂತು. ಅಂದ್ರ 2 ಅಂಕಿಯ ಎಷ್ಟು ಸಂಖ್ಯೆಗಳು? 30 ಸಂಖ್ಯೆಗಳ ನಮಗ 3ರಿಂದ ಭಾಗ ಆಗ್ತಾವಂತ ನಮ್ದು ಅರ್ಥ ಇದು. ಹೌದಾ? ಈ ಲೆಕ್ಕ ನಮ್ಗ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ್ದಂದ್ರ 16ನೇದ್ ನೋಡ್ರಿ. 16ನೇದ್ ಅದು ಕೂಡ ನಮಗ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್. 16ನೇದ್ ಏನಿದೆ ನೋಡ್ರಿ? ಜಸ್ಟ್ ಒಂದ್ಸಲ ಕ್ವಶನ್ ಓದ್ತೇನೆ ನೋಡ್ರಿ. 3ನೇ ಪದ 16, 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿರುವ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಹೌದಾ? 3ನೇ ಪದ 16 ಅಂದ್ರ A3 ಇಸ್ ಈಕ್ವಲ್ ಟು 16. A3 ಇಸ್ ಈಕ್ವಲ್ ಟು 16. ಆಮೇಲೆ 7ನೇ ಪದವು 5ನೇ ಪದಕ್ಕಿಂತ ಅಂದ್ರ 7ನೇ ಪದ ಏನಾಗಿದೆ ಅಂತ? 5ನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಅದು 12 ಹೆಚ್ಚಾಗಿರುವ ಸಮಾಂತರ
ಸಮಾಂತರ ಶ್ರೇಣಿಯನ್ನ ಕಂಡುಹಿಡೀರಿ ಅಂತ ಇದೆ. ಹೌದಾ? ಈ ರೀತಿ ನಮಗ ಕ್ವಶನ್ ಕೊಟ್ಟಿದ. ಫಸ್ಟ್ ನಮಗ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆತಂದ್ರ ನಾವು ಈಸಿಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಹೌದಾ? ಈಗ ನೋಡ್ರಿ, A7 ಅಂದ್ರೆ ನಾವು ಯಾವ ರೀತಿ ಬರ್ಕೋತೇವೆ ಇದನ್ನ? A+1 ಮೈನಸ್ ಮಾಡಿ ಬರ್ಕೋಬೇಕು. 6D is equal to A+4D. ಹೌದಾ? 4D ಪ್ಲಸ್ 12. ಹೌದಾ? ಈಗ ನಮಗೇನಾಯ್ತು? ಎ ಕ್ಯಾನ್ಸಲ್ ಆಯ್ತು. ಡಿ ಇದ್ದದನ್ನ ಒಂದ್ ಕಡೆ ತರೋನು. 6D ಇದು ಪ್ಲಸ್ 4D ಇದ್ದದ್ದು ಈ ಸೈಡ್ ಬಂತಂದ್ರೆ ಏನಾಯ್ತು? -4D is equal to ಎಷ್ಟಾಯ್ತು? 12 ಆಯ್ತು. ಸೊ 6D ಒಳಗ -4D ಮೈನಸ್ ಮಾಡಿದ್ರೆ ಏನಾಯ್ತು ಹೇಳ್ರಿ? 6 - 4 2D is equal to 12 ಆಯ್ತು. ಕರೆಕ್ಟ್? therefore D is equal to 12 divided by 2. ಹೌದಾ? 2 1 2 6 D is equal to ಎಷ್ಟಾಯ್ತು ನಮಗ? 6 ಆಯ್ತು. ಕರೆಕ್ಟ್? ಈಗ ಏನ್ ಮಾಡ್ಬೇಕು ನಾನು? ಇಲ್ಲಿ A3 ಒಳಗೆ ಹಾಕಿರ್ ನನಗ A ಬರ್ತೈತಿ. ಆಮೇಲೆ ನಾವು ಸಮಾಂತರ ಶ್ರೇಣಿಯನ್ನ ಈಸಿಲಿ ಕಂಡು ಹಿಡಿಬಹುದು. ಇಲ್ಲಿ A3 ನೋಡ್ರಿ, AN is equal to A plus N minus 1D ಅಂತ ತಗೊಂತೇನೆ ನಾನು. ಹೌದಾ? ಇಲ್ಲಿ N ಅಂದ್ರೆ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? AN ಅಂದ್ರ ಇದು 16 ಇದೆ. A ಅಂದ್ರ ಗೊತ್ತಿಲ್ಲ. ಪ್ಲಸ್ N ಅಂದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. 3 minus 1 D ಅಂದ್ರೆ ಎಷ್ಟು ಬಂದಿದೆ ನಮಗಿಲ್ಲಿ? 6 ಬಂದಿದೆ. ಹೌದಾ? 16 is equal to A plus 3 minus 1 ಎಷ್ಟಾಯ್ತು? 2 into 6 ಆಯ್ತು. 16 is equal to A plus 2 6 ಎಷ್ಟು? 2 6 ಎಷ್ಟು? 12. ಕರೆಕ್ಟ್? ಈಗ ಏನ್ ಮಾಡ್ತೇನೆ? ಸಂಖ್ಯೆಗಳಿದ್ದನ್ನ ಒಂದ್ ಸೈಡ್ ಬರೀತೇನೆ ನೋಡ್ರಿ. 16 ಇಲ್ಲಿ ಪ್ಲಸ್ 12 ಇದ್ದದ್ದು ಈ ಸೈಡ್ ಬಂದ್ರೆ ಎಷ್ಟಾಯ್ತು? -12 is equal to A ಆಯ್ತು. 16 - 12 ಎಷ್ಟಾಯ್ತು? 4 is equal to A ಅಥವಾ A is equal to 4 ಬಂತು. ಹೌದಾ? A 4 ಬಂತು, D 6 ಬಂತು. ನಾವು ಈಸಿಲಿ ಸಮಾಂತರ ಶ್ರೇಣಿ ಬರಿಬೋದಲ್ಲ? ಹಾ, ಈಗ ಹೆಂಗ್ ಬರೀತೇನೆ ನೋಡ್ರಿ ನಾನು. ಅಂದ್ರ A ಎಷ್ಟು ಬಂದಿದೆ? 4 ಬಂದಿದೆ. D ಎಷ್ಟು ಬಂದಿದೆ? 6 ಬಂದಿದೆ. 4 + 6 ಎಷ್ಟಾಯ್ತು? 10 ಆಯ್ತು. 10 + 4 ಎಷ್ಟಾಯ್ತು? 14 ಆಯ್ತು. 14 + 4 ಎಷ್ಟಾಯ್ತು? 18 ಆಯ್ತು. ಸಾರಿ, 4 ಅಲ್ಲ, ಇದು 6ರಿಂದ ಕೂಡಿಸ್ಬೇಕಲ್ಲ. 4 + 6 10. 10ಕ್ಕೆ 6 ಕೂಡಿಸಿದ್ರೆ 16. 16ಕ್ಕೆ 6 ಕೂಡಿಸಿದ್ರೆ ಎಷ್ಟಾಯ್ತು? ಕರೆಕ್ಟ್, 22. ಇದೇ ರೀತಿ ನಾವು ಸಮಾಂತರ ಶ್ರೇಣಿಗಳನ್ನ ಬರೀಬಹುದು. ಇದು 16ನೇದು ಪ್ರಾಬ್ಲಮ್. ಇಲ್ಲಿಗೆ ಅಭ್ಯಾಸ 1.2 ಮುಗೀತು. ಇದ್ರ ಮುಂದೆ ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಗೊತ್ತಾಗ್ಲಿಲ್ಲ ಅಂದ್ರ ಕೇಳ್ರಿ, ನಾನು ಹೇಳ್ತೇನೆ. ಈಗ ನೆಕ್ಸ್ಟ್ ಯಾವ್ದು ಹೇಳ್ತೇನೆ ಅಂದ್ರೆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ. ಪದಗಳ ಮೊತ್ತ. ಬರೀ ನೀವು ಇಷ್ಟು ದಿನ ಏನ್ ಕಲಿತ್ರಿ? n ಪದ ಕಂಡು ಹಿಡಿಯುವ ಸೂತ್ರವನ್ನ ಕಂಡು ಹಿಡಿದ್ರಿ. ಬಟ್ ಇಲ್ಲಿ n ಪದಗಳ ಮೊತ್ತವನ್ನ ಕಂಡು ಹಿಡಿಬೇಕು. ಮೊತ್ತ ಅಂದ್ರೆ ಅದರ ಅರ್ಥ, ಈಗ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡಿದ್ರಿ? 2 4 6 ಇಲ್ಲೆಲ್ಲಿ ಏನಾಯ್ತು? ಇಲ್ಲೊಂದು 20 ಇದೆ ಅಂತ ತಿಳ್ಕೊರಿ. ಇಲ್ಲಿ ನಾವೇನ್ ಮಾಡಿದ್ರಿ? ಇಷ್ಟನೇ ಪದ 20 ಅಂತ ಇತ್ತು ಅಂತ ತಿಳ್ಕೊಂಡ್ರಿ. ಬಟ್ ಇಲ್ಲಿ n ಪದಗಳ ಮೊತ್ತ ಅಂದ್ರ 2 + 4 4 + 6 ಇವೆಲ್ಲ ಪ್ಲಸ್ ಮಾಡಿದ್ರ, ಫಾರ್ ಎಕ್ಸಾಂಪಲ್ 13 ಪದಗಳ ಮೊತ್ತ ಅಂದ್ರ 13 ಪದಗಳನ್ನ ಕೂಡಿಸಿದ್ರೆ ಎಷ್ಟು ಬರ್ತೈತಿ ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಬಟ್ ನಾವ್ ಒಂದು 2-3 ಸಂಖ್ಯೆ ಆದ್ರೆ ನಾವು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಒಂದು 30 ಸಂಖ್ಯೆ 50 ಸಂಖ್ಯೆ ಇದ್ರೆ ನಾವು ಹೆಂಗ್ ಕೂಡಿಸ್ಲಿಕ್ಕೆ ನಮ್ಗ ಟೈಮು ಸಾಲೋದಿಲ್ಲ, ಅದನ್ನ ಕೂಡಿಸ್ಲಿಕ್ಕೂ ಸಾಧ್ಯ ಇಲ್ಲ. ಬಟ್ ಈಸಿ ವೇ ಒಳಗಂದ್ರೆ ನಾವೇನ್ ಮಾಡ್ಬೇಕು? ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನ ಈ ಸೂತ್ರ ಹಾಕಿದ್ರೆ ನಾವು ಈಸಿಲಿ ಅವ್ರು ಎಷ್ಟು 30 ಪದ ಅಂದ್ರೂ ಕಂಡು ಹಿಡಿಬಹುದು, 10 ಪದ ಅಂದ್ರೂ ಕಂಡು ಹಿಡಿಬಹುದು, 100 ಪದಗಳ ಅಂದ್ರೂ ನಾವು ಈಸಿಲಿ ಅದರದ ಮೊತ್ತವನ್ನ ಒಂದು ಸೂತ್ರ ಹಾಕಿ ಮಾಡಿಬಿಟ್ವಿ ಅಂದ್ರೆ ಈಸಿಲಿ ನಾವು ಕಂಡು ಹಿಡಿಬಹುದು.
ಅರ್ಥ ಆಯ್ತಾ? ಹಂಗಾದ್ರೆ ನಾವು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನ ನೋಡೋಣ ಯಾವ್ದೈತಿ ಸೂತ್ರ ಅಂತೇಳಿ. ಇದು ಸೂತ್ರ ವೆರಿ ವೆರಿ ಇಂಪಾರ್ಟೆಂಟ್. ಸೂತ್ರ ಅಂದ್ರ ಅಲ್ಲಿ an ಯೂಸ್ ಮಾಡ್ತಿದ್ವಿ, ಇಲ್ಲಿ SN ಯೂಸ್ ಮಾಡ್ಬೇಕು. ಹೌದಾ? SN is equal to n by 2 2a plus n minus 1d. ಹೌದಾ? ಈಗ ನಾವು ಇನ್ಮೇಲೆ ಈ ಲೆಕ್ಕದಿಂದ ನಾವು ಈ ಸೂತ್ರದಿಂದ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಅಂದ್ರ ಏನಾಯ್ತು ಹೇಳ್ರಿ, ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ನಮಗೇನಾಯ್ತು, SN is equal to n by 2 2a plus n minus 1d ಅಂತ ಆಯ್ತು. ಹೌದಾ? SN is equal to n by 2 2a plus n minus 1d ಆಯ್ತು. ಇದನ್ನ ನಾ ಇನ್ನೊಂದ್ ಸ್ವಲ್ಪ ಮಾಡಿಫೈಡ್ ಆಗಿ ಹೆಂಗ್ ಬರೀತೇನೆ ನೋಡ್ರಿ. SN is equal to n by 2. ಈಗ 2a ಇದಲ್ಲ, ಇದನ್ನ ಹೆಂಗ್ ಬರೀತೇನೆ ನೋಡ್ರಿ, a plus a ಬರಿಬಹುದಲ್ಲ? ಹೌದಾ? a plus a ಬರದ್ಮೇಲೆ a plus n minus 1d ಅಂತ ಆಯ್ತು. ಹೌದಾ? ಈಗ SN is equal to n by 2a. ಈ a plus n minus 1d ಅಂದ್ರ ನಮಗೊಂದು ಸೂತ್ರ ಗೊತ್ತಿದೆ. ಯಾವ್ದು ಹೇಳ್ರಿ? n ಪದ ಕಂಡು ಹಿಡಿಯುವ ಸೂತ್ರ. ಸೊ ನಾ a plus n minus n minus 1d ಬದ್ಲಿ ನಾ ಏನ್ ಬರಿಬಹುದು? an ಅಂತ ಬರಿಬಹುದು. ಕರೆಕ್ಟ್. ಆಮೇಲೆ SN is equal to ನಿಮ್ಮ ಬುಕ್ ಒಳಗ ಏನ್ ಮಾಡಿದಾರ ಅಂದ್ರ a ಪ್ಲಸ್ l ಅಂತೂ ಬರ್ದಿದ್ದಾರು. an ಅಂದ್ರು ಒಂದ, l ಅಂದ್ರು ಒಂದೇ. an ಅಂದ್ರು ಲಾಸ್ಟ್ ಟರ್ಮ್, l ಅಂದ್ರು ನಮಗ ಲಾಸ್ಟ್ ಟರ್ಮ್. ಅವರು ಒಂದೊಂದು ಬುಕ್ ಒಳಗೆ ಏನ್ ಮಾಡಿದಾರ an ಬದ್ಲಿ ನಮಗ l ಅಂತ ಬರ್ದಿದ್ದಾರೆ. ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ. an ಬೇರೆ l ಬೇರೆ ಅಂತೇಳಿ. ಬಟ್ an ಒಂದೇ, l ಒಂದೇ. ಅಂದ್ರೆ ನಮ್ಗೆ ಏನ್ ಗೊತ್ತಾಯ್ತು? ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನ ಕಂಡು ಹಿಡಿಯುವ ಸೂತ್ರ ನಾವ್ ಇವತ್ತ ಕಂಡು ಹಿಡ್ಕೊಂಡ್ವಿ. ಇದನ್ನ ನಾವು ನೀವೇನ್ ಭಯಪಟ್ಟು ಹಾಕ್ತಿರೋ ಒಟ್ಟು ಇದು ಕರೆಕ್ಟ್ ಆಗಿ ನಮಗ ನೆನಪಿರ್ಬೇಕು. ಇಲ್ಲ ಅಂದ್ರೆ ಇದೇ ಸೂತ್ರ ನಮಗ್ ಗೊತ್ತಿರ್ಲಿಲ್ಲ ಅಂದ್ರೆ ನಾವು ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ n ಪದಗಳ ಮೊತ್ತ ಏನಿದೆ ನೋಡ್ರಿ, SN is equal to n by 2 2a plus n minus 1d ಅಂತ ಇದೆ. ಹೌದಾ? ಅದನ್ನ ನಾ ಏನ್ ಮಾಡಿದೆ, SN is equal to n by 2 2a ಇದ್ದದನ್ನ 2a ಅಂತ ಬರ್ಕೊಂಡಿದ್ದೀನಿ, ಪ್ಲಸ್ n minus 1d as it is. SN is equal to n by 2. ಇಲ್ಲಿ a ಒಂದು ಬರದೆ, ಇದಷ್ಟ ಏನಾಯ್ತು ನೋಡ್ರಿ, a ಪ್ಲಸ್ n minus 1d ಏನಾಯ್ತು ನಮಗ an ಅನ್ನೋ ಒಂದು ಸೂತ್ರ ಬಂತು. ಹೌದಾ? ಈಗಿದು SN is equal to n by 2 a plus l ಅಂತ ನಾವು ಬರಿಬಹುದು. ಇದನ್ನ ಯಾಕೆ ಹಿಂಗ್ ಬರದ್ರಿ ಅಂದ್ರ, ಈಗ ನಮಗ್ ಒಮ್ಮೆ ಏನಾಗ್ಬಿಡ್ತೈತಿ, an ಕೊಟ್ಟಿರ್ತಾರ ನಮಗ, ಅಲ್ಲಿ d ಕೊಟ್ಟಿರುದಿಲ್ಲ. ಅಂತ ಟೈಮ್ ಒಳಗ ನಾವು an ಈ ಸೂತ್ರವನ್ನ ಹಾಕಿ ನಾವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಕರೆಕ್ಟ್? ತಿಳಿತು? ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನ ಕಂಡುಹಿಡಿಬೇಕು. ಅಭ್ಯಾಸ ಯಾವ್ದು ಹೇಳ್ರಿ? ಅಭ್ಯಾಸ 1.3. ಹೌದಾ? ಅಭ್ಯಾಸ 1.3. ಅಭ್ಯಾಸ 1.3 ಅದ್ರೊಳಗೆ ಒಂದೇದ್ ನೋಡ್ರಿ, ಈ ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಿದೆ. ಇಲ್ಲಿ ನೋಡ್ರಿ ಒಂದೇದ್ದು. ಇದು ಕೂಡ ನಮಗ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು. ಎಕ್ಸಾಮ್ ಪರ್ಪಸ್ ಬಹಳ ಸಲ ಕ್ವಶನ್ ಪೇಪರ್ ಒಳಗ ಕೇಳಿದಾರ. ವೆರಿ ವೆರಿ ಇಂಪಾರ್ಟೆಂಟ್ ಈ ಪ್ರಾಬ್ಲಮ್. 2 7 12 ಏನ್ ಮಾಡಿದಾರ ಅವರು, 10 ಪದಗಳವರೆಗೆ. 10 ಪದಗಳವರೆಗೆ. ಈಗ ನಾವೇನ್ ಮಾಡ್ಬೇಕು, SN ಸೂತ್ರವನ್ನ ಹಾಕಿ ಈ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ಏನೇನ್ ಕೊಟ್ಟಿದಾರ ದತ್ತಾಂಶಗಳನ್ನ ಬರ್ಕೋಬೇಕು. a is equal to 2 ಫಸ್ಟ್ ಟರ್ಮ್. ಆಮೇಲೆ d is equal to, ಇಲ್ಲಿ ನೋಡ್ರಿ, a2 minus a1. 7 minus 2 ಮಾಡಿದ್ರೆ ಎಷ್ಟು ಬಂತು ನಮಗ? 5 ಬಂತು. ಅಂದ್ರ d is equal to 5. ಈಗ ನಮಗ್ 10
10 ಪದಗಳವರೆಗೆ ಅಂದ್ರೆ ಏನ್ ಕೊಟ್ಟಿದಾರ ನಮಗ n ಇಸ್ ಈಕ್ವಲ್ ಟು 10 ಕೊಟ್ಟಿದಾರ. ನಾವೇನ್ ಕಂಡು ಹಿಡಿಬೇಕೀಗ an ಅಲ್ಲ sn ಕಂಡು ಹಿಡಿಬೇಕು. sn ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದು, sn ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ನಾವೇನ್ ಮಾಡ್ಬೇಕು, ಸಮಾಂತರ ಶ್ರೇಣಿಯ n ಪದ ಕಂಡು ಹಿಡಿಯುವ n ಪದಗಳ ಮೊತ್ತ ಕಂಡು ಹಿಡಿಯುವ ಸೂತ್ರ sn ಅಂದ್ರ ಸಮ್ ಆಫ್ ನಂಬರ್ಸ್. ಹೌದಾ, ಇಲ್ಲಿ ನೋಡ್ರಿ sn ಇಸ್ ಈಕ್ವಲ್ ಟು n ಬೈ 2a ಪ್ಲಸ್ n ಮೈನಸ್ 1d. ಹೌದಾ, 2a ಪ್ಲಸ್ n ಮೈನಸ್ 1d ಅಂತ ಇದೆ. ಸೊ n ಅಂದ್ರೆ ಎಷ್ಟಿದೆ ನೋಡ್ರಿ, ಇಲ್ಲಿ 10 ಡಿವೈಡೆಡ್ ಬೈ 2 ಅಂತ ಇದೆ. 2 ಇಂಟು a ಅಂದ್ರೆ ಎಷ್ಟಿದೆ ನಮಗ 2 ಅಂತ ಇದೆ. ಪ್ಲಸ್ n ಅಂದ್ರೆ ಎಷ್ಟಿದೆ 10 ಮೈನಸ್ 1 d ಅಂದ್ರೆ ಎಷ್ಟು ಬಂದಿದೆ 5 ಅಂತ ಬಂದಿದೆ. ನೋಡಿ, ಇಲ್ಲಿ ಕಡ್ತ ಹೊಡ್ಯಕ್ ಬಂದ್ರ ಹೊಡಿಬೇಕು, ಇಲ್ಲ ಅಂದ್ರ ಮ್ಯಾಮ್ ನಿಮಗ 11 ಕೊಟ್ಟಿರ್ತಾರ 13 ಕೊಟ್ಟಿರ್ತಾರ, ಅವಾಗ ನಮಗ ಕಡ್ತ ಹೊಡಿಲಿಕ್ಕೆ ಬರುವುದಿಲ್ಲ. ಅವಾಗ ನಾವೀಗ ಬರ್ತೈತಿ ನೋಡೋದು, 2 1 2 5 ಅಂತ ಆಯ್ತು. ಹೌದಾ, 5 ಇಲ್ಲಿ ಬಂತು ನೋಡ್ರಿ. ಇದನ್ನ 2 ಗುಣಾಕಾರ ಮಾಡ್ರಿ, 2 2 4 ಪ್ಲಸ್ ಇಲ್ಲೇ 10 ಮೈನಸ್ 1 ಎಷ್ಟಾಯ್ತು ನೋಡ್ರಿ 9 ಆಯ್ತು. ಇಂಟು 5 ಆಯ್ತು. ಕರೆಕ್ಟ್, 5 4 ಪ್ಲಸ್ 9 5 ಎಷ್ಟು 45. ಸೊ 5 ಇಂಟು 4 ಪ್ಲಸ್ 45 ಎಷ್ಟಾಯ್ತು ನಮಗ 49 ಆಯ್ತು. ಹೌದಾ, ಈಗ ಇಲ್ಲಿ ಬ್ರಾಕೆಟ್ ಇದೆ ಅಂದ್ರೆ ನಾವೇನ್ ಮಾಡಿ ಹಚ್ಬೇಕು, ಅದನ್ನ ಗುಣಾಕಾರ ಮಾಡ್ಬೇಕು. ಸೊ sn ಇಸ್ ಈಕ್ವಲ್ ಟು 5 9 ಇಲ್ಲಿ ನೋಡ್ರಿ 49 ಮತ್ತ 5ನ್ನ ಗುಣಾಕಾರ ಮಾಡ್ರಿ. 5 9 45, 5 4 20, ಇದೊಂದು 24 ಆಯ್ತು. ಸೊ sn ಇಸ್ ಈಕ್ವಲ್ ಟು ನಮಗೆ ಎಷ್ಟಾಯ್ತು 245 ಆಯ್ತು. ಕರೆಕ್ಟ್, ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ನೀವು ಫಸ್ಟ್ ಏನ್ ಮಾಡ್ಬೇಕು, ಈಗ ಅವ್ರು ಕ್ವಶನ್ ಕೊಟ್ಟಿದಾರ ಅಂದ್ಮೇಲೆ ನಮಗ್ ಫಸ್ಟ್ ಏನ್ ಮಾಡ್ಬೇಕು, ಕೊಟ್ಟಿರುವ ದತ್ತಾಂಶಗಳನ್ನ ನೀಟಾಗಿ ಬರ್ಕೋಬೇಕು. ಅಂದ್ರೆ ನಮಗ ಯಾವ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು ಅನ್ನೋದು ನಮಗ ಗೊತ್ತಾಗ್ತೈತಿ. ಇಲ್ಲಿ ನೋಡ್ರಿ a ಇಸ್ ಈಕ್ವಲ್ ಟು 2 ಅಂದ್ರ 1ನೇ ಪದ ಯಾವ್ದೈತಿ 2 ಅಂತ ಬರ್ಕೊಂಡ್ರಿ. ಆಮೇಲೆ d ಅಂದ್ರ 2ನೇ ಪದದೊಳಗ 1ನೇ ಪದವನ್ನ ಮೈನಸ್ ಮಾಡ್ಬೇಕು. ಸೊ 7 ಮೈನಸ್ 2 ಮಾಡಿದ್ರೆ ಎಷ್ಟು ಬಂತು 5 ಬಂತು. ಹೌದಾ, ಈಗ ಇದು ಪ್ಲಸ್ ಚಿಹ್ನೆನ ಬರ್ತೈತಿ, ಮೈನಸ್ ಬರುವುದಿಲ್ಲ. ಆಮೇಲೆ 10 ಪದಗಳವರೆಗೆ ಅಂದಿದಾರ, ಅಂದ್ರೆ n ಇಸ್ ಈಕ್ವಲ್ ಟು 10 ಆಯ್ತು. ನಾವು ಮೊತ್ತ ಕಂಡು ಹಿಡಿಯಾಕತ್ತೇವಲ್ಲ, ಇಲ್ಲಿ an ಬರಿಬಾರ್ದು sn ಬರಿಬೇಕು. sn ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದ್ರೆ ಅದನ್ನ ಕಂಡು ಹಿಡಿಬೇಕು ಅನ್ನೋದು ನಮಗ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಸೊ ನಾವೀಗ ನೆಕ್ಸ್ಟ್ ಏನ್ ಮಾಡ್ಬೇಕು, sn ಇಸ್ ಈಕ್ವಲ್ ಟು ಸೂತ್ರವನ್ನ ಹಾಕ್ಬೇಕು. ಈ ಸೂತ್ರ ನಿಮಗೆ ಗೊತ್ತಿದ್ರ ಬರೀತೀರಿ, ಇಲ್ಲ ಒಂದ್ ಮಿಸ್ಟೇಕ್ ಆತಂದ್ರೆ ನಿಮ್ದು ಹೋಲ್ ಪ್ರಾಬ್ಲಮ್ಸ್ ರಾಂಗ್ ಆಗ್ಬಿಡ್ತೈತಿ, ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸ್ ಬಹಳ ಇರ್ತೈತಿ. ಹೌದಾ, ಈಗ ಸೂತ್ರ ನೋಡ್ರಿ n ಬೈ 2 ಇಂಟು 2a ಪ್ಲಸ್ n ಮೈನಸ್ 1d ಅಂತ ಇದೆ. ಹೌದಾ, ಈಗ ನೋಡ್ರಿ ಎಲ್ಲೆಲ್ಲಿ ಯಾವ ವ್ಯಾಲ್ಯೂ ಕೊಟ್ಟಿದಾರಲ್ಲ ಅವ್ನು ನಾವು ಹಾಕಿ ಸಿಂಪ್ಲಿಫೈ ಮಾಡ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಮಗ ಮೇನ್ ನೆನಪಿರೋದು ಸೂತ್ರ ನೆನಪಿದ್ರೆ ನಾವು ಈಸಿಲಿ ಮಾಡಬಹುದು. ಹೌದಾ, ಈಗ n ಅಂದ್ರ 10 ಕೊಟ್ಟಿದ್ದಾರೆ, 10 ಡಿವೈಡೆಡ್ ಬೈ 2, ಆಮೇಲೆ 2 ಇಂಟು a ಏನಿದೆ ನಮಗ 2 ಇದೆ, ಪ್ಲಸ್ ಇಲ್ಲೇ n ಏನಿದೆ 10 ಇದೆ, ಮೈನಸ್ 1, d ಅಂದ್ರೆ ಎಷ್ಟಿದೆ ನಮಗ 5 ಇದೆ. ಈಗ ಇಲ್ಲೇ ಕಡ್ತಾ ಹೊಡ್ಯಾಕ್ ಬಂದ್ರಿ, ಇದನ್ನ ಹೊಡೆದ್ ಬಿಡ್ರಿ. 2 1 2 5 ಬಂತು. ಸೊ ಇದು 2 2 4 ಬಂತು, ಪ್ಲಸ್ 10 ಮೈನಸ್ 1 ಎಷ್ಟು ಬಂತು 9 ಬಂತು, ಇಂಟು ಇದೇನ್ ಬಂತು 5 ಬಂತು. 5 ಇದು 4 ಪ್ಲಸ್ 9 5 ಎಷ್ಟು 45. 45 ಪ್ಲಸ್ 4 ಮಾಡಿದ್ರೆ ಎಷ್ಟು ಬಂತು ನಮಗ 49 ಬಂತು. 49 ಇಂಟು 5 ಮಾಡಿದ್ರೆ ಎಷ್ಟು ಬಂತು 245, ಅಂದ್ರೆ 245 ಬಂತು. ತಿಳಿತು ಇದು ಲೆಕ್ಕ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಯಾವ್ದಿದೆ ನೋಡ್ರಿ, -37 ಅಂತ ಇದೆ ನೋಡ್ರಿ, ಎರಡನೇದು ರಬ್ ಮಾಡ್ಬೋದು ಇದನ್ನ. ಎರಡನೇ ಪ್ರಾಬ್ಲಮ್, ಇಲ್ಲಿ ನೋಡ್ರಿ -37 -33 -29
ಎಷ್ಟಂತ 12 ಪದಗಳವರೆಗೆ 12 ಪದಗಳವರೆಗೆ ಹೌದಾ 12 ಪದಗಳವರೆಗೆ ಅಂತ ಇದೆ ಹೌದಾ -37 -33 -29 ಇಸ್ ಈಕ್ವಲ್ ಇದು 12 ಪದಗಳವರೆಗೆ ಅಂತ ಇದೆ ಫಸ್ಟ್ ಇಲ್ಲೇ ನಾ ಏನ್ ಹೇಳಿದೆ ನಿಮಗ ಕೊಟ್ಟಿರುವ ದತ್ತಾಂಶಗಳನ್ನ ನೀಟಾಗಿ ಬರ್ಕೋಬೇಕು ಎ ಇಸ್ ಈಕ್ವಲ್ ಟು -37 ಸ್ವಲ್ಪ ಮೈನಸ್ ಇದ್ದಾಗ ಕೇರ್ಫುಲ್ ಆಗಿರಿ ಎ ಇಸ್ ಈಕ್ವಲ್ ಟು -37 ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ನೋಡ್ರಿ A2 ಮೈನಸ್ A1 ಸ್ವಲ್ಪ ಇದನ್ನ ಹೆಂಗ್ ಮಾಡ್ತೇನೆ ಲೆಕ್ಕ ನೋಡ್ರಿ A2 ಮೈನಸ್ A1 ಅಂತ ಇದೆ ಸ್ವಲ್ಪ ಮೈನಸ್ ಇದ್ದಿದ್ದಕ್ಕೆ ನಾವೇನ್ ಮಾಡ್ಬೇಕು ಬಹಳ ಕೇರ್ಫುಲ್ ಆಗಿ ಇದನ್ನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೇಕು -33 ಹೌದಾ ಮೈನಸ್ ಇಂಟು A1 ಅಂದ್ರೆ ಏನಿದೆ -37 ಅಂತ ಇದೆ ನಮಗ ಕರೆಕ್ಟ್ ಈಗ ಏನ್ ಮಾಡ್ಬೇಕು -33 ಮೈನಸ್ ಇಂಟು ಮೈನಸ್ ಏನಾಯ್ತು +37 ಬಂತು ಸೊ ವಿಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕೀಗ ಮೈನಸ್ ಮಾಡ್ಬೇಕು 37 ಮೈನಸ್ 33 ಎಷ್ಟಾಯ್ತು 4 ಆಯ್ತು ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಐತಿ ನಮಗ್ ಬರೆದ್ರು ನಡೀತೈತಿ ಬಿಟ್ರು ನಡೀತೈತಿ ಸೊ n ಇಸ್ ಈಕ್ವಲ್ ಟು ನಮಗೆ ಎಷ್ಟು ಬಂದಿದೆ 12 ಬಂದಿದೆ ನಾವೀಗ ಏನ್ ಕಂಡುಹಿಡಿಬೇಕು SN ಅನ್ನ ಕಂಡುಹಿಡಿಬೇಕು SN ಅನ್ನ ಕಂಡುಹಿಡಿಬೇಕು SN ಸೂತ್ರ ಯಾವ್ದಿದೆ ನೋಡ್ರಿ SN ಇಸ್ ಈಕ್ವಲ್ ಟು n/2 ಇಂಟು ಬ್ರಾಕೆಟ್ 2a ಪ್ಲಸ್ n-1 d ಅಂತ ಇದೆ ಹೌದಾ 2a ಪ್ಲಸ್ n-1 d ಅಂತ ಇದೆ ಹೌದಾ ಇಲ್ಲಿ ನೋಡ್ರಿ n ಅಂದ್ರೆ ಎಷ್ಟು ಬಂದಿದೆ ನಮಗ 12 ಬಂದಿದೆ ಇದು 2 ಬಂದಿದೆ ಕರೆಕ್ಟ್ 2 ಇಂಟು ಎ ಅಂದ್ರೆ ಎಷ್ಟು ಬಂದಿದೆ -37 ಅಂತ ಬಂದಿದೆ ಹೌದಾ ಪ್ಲಸ್ 12 n ಅಂದ್ರ 12 ಬಂದಿದೆ -1 ಡಿ ಅಂದ್ರೆ ಎಷ್ಟು ಬಂದಿದೆ 4 ಬಂದಿದೆ ಹೌದಾ ಇಲ್ಲೇ ನೋಡ್ರಿ ಇದು ಕಟ್ತಾ ಹೋಗ್ತೈತಿ 2 1 2 6 ಹೌದಾ 2 1 2 6 6 ಆಮೇಲೆ 37 2 ಎಷ್ಟು ನೋಡ್ರಿ ಪ್ಲಸ್ ಮೊದಲ ಚಿಹ್ನೆಗಳನ್ನ ನಾವೇನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಪ್ಲಸ್ ಇಂಟು ಮೈನಸ್ ಏನಾಯ್ತು ನಮಗ ಮೈನಸ್ ಆಯ್ತು ಹೌದಾ ಈಗ ನೋಡ್ರಿ 2 7 14 2 3 6 1 7 ಆಯ್ತು -74 ಆಯ್ತು ಪ್ಲಸ್ 12 1 ತೆಗೀರಿ ಎಷ್ಟಾಯ್ತು 11 ಇಂಟು 4 ಆಯ್ತು 6 -74 ಪ್ಲಸ್ 11 4 ಎಷ್ಟಾಯ್ತು 44 ಆಯ್ತು ಈಗ ಏನ್ ಮಾಡ್ಬೇಕು ಇವನ್ನ ಮೊದಲ ಮೈನಸ್ ಮಾಡಿ ಇಟ್ಕೊಳ್ಳೋಣಂತ 6 ಇಂಟು -74 ಪ್ಲಸ್ 44 ಅಂದ್ರೆ ಎಷ್ಟಾಯ್ತು ನೋಡ್ರಿ 440 ಆಯ್ತು ಆಮೇಲೆ -7 ಪ್ಲಸ್ 4 ಅಂದ್ರೆ ಎಷ್ಟಾಯ್ತು -30 ಆಯ್ತು ಹೌದು -30 ಆಯ್ತು ಈಗ 6 ಮತ್ತು 30ಕ್ಕೆ ನಾವೇನ್ ಮಾಡ್ಬೇಕು ಗುಣಾಕಾರವನ್ನ ಮಾಡ್ಬೇಕು ಇಲ್ಲಿ ನೋಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ 6 3 18 ಹೌದಾ ಹೀಗೆ SN ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ -180 ಬಂತು ಹೌದಾ -180 ಬಂತು ಅರ್ಥ ಆಯ್ತು ಈ ರೀತಿ ನಮಗ SN ಸೂತ್ರವನ್ನ ಹಿಡ್ಕೊಂಡು ನಾವೇನ್ ಮಾಡ್ಬೇಕು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನ ನಾವು ಕಂಡುಹಿಡಿಬೇಕು ಈಗ ಏನಾಯ್ತು ಮೊದಲು A ಬರ್ಕೋಬೇಕು ಆಮೇಲೆ D ಬರ್ಕೋಬೇಕು ಆಮೇಲೆ n ಅನ್ನ ಬರ್ಕೊಂಡು ನಾವೇನ್ ಮಾಡ್ಬೇಕು ಇದನ್ನ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು ಕರೆಕ್ಟ್ ಇಲ್ಲೊಂದು ನೋಡ್ರಿ ಸ್ಕ್ರೀನ್ ಶೇರ್ ಮಾಡ್ತೀನಿ ಹಾ ಇಲ್ಲಿ ನೋಡ್ರಿ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಹೌದಾ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಸಂಖ್ಯೆಗಳನ್ನು ಮೊದಲ ಪದ 50 ಅಂತಿದೆ ಸಾಮಾನ್ಯ ವ್ಯತ್ಯಾಸ -5 ಅಂತ ಇದೆ ನಮಗ್.
ಇಲ್ಲಿ ನೋಡ್ರಿ ಪದಗಳ ಸಂಖ್ಯೆ ನಾವು ಚೇಂಜ್ ಮಾಡ್ಕೋಬಹುದು. ಪದಗಳ ಸಂಖ್ಯೆ ಅವರು 100 ಕೊಟ್ಟಿದ್ದಾರೆ. ಇಲ್ಲೇ ನಾವೇನ್ ಮಾಡ್ಬೋದು, ಇಲ್ಲೇ ಇದನ್ನ ಸಂಖ್ಯೆ ಚೇಂಜ್ ಮಾಡ್ಬೋದಲ್ಲ. ಇಲ್ಲೇ ಮೊದಲ ಪದ 50 ಅಂತಿದೆ, ಇಲ್ಲೇ -5 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ ಪದಗಳ ಸಂಖ್ಯೆನ ಚೇಂಜ್ ಮಾಡ್ಬೋದಲ್ಲ. ಇದನ್ನ ಬರೀ ಜಸ್ಟ್ ಒಂದು 10 ಮಾಡ್ಲಿ. ಆಮೇಲೆ ಇದನ್ನ ಎಷ್ಟು ಮಾಡ್ತೇನೆ, 4 ಮಾಡ್ತೇನೆ. ಇದೆಷ್ಟಾಯ್ತು, 2 ಅಂತ ಮಾಡ್ತೇನೆ. ಹೌದಾ? ಇಲ್ಲಿ ನೋಡ್ರಿ ಎಲ್ಲ ಚೇಂಜ್ ಆಯ್ತು. 2, 4, ಆಮೇಲೆ ಅದು ಪದಗಳ ಸಂಖ್ಯೆ 10 ಇದ್ದಾಗ ನಾವು ಏನ್ ಮಾಡ್ಬೇಕು, ಸೇಮ್ ಇದೇ ಸೂತ್ರವನ್ನ ಹಾಕಿ ನಾವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬಹುದು. ಇಲ್ಲಿ ನೋಡ್ರಿ 2, 6, 10 ಇದ್ರ ಪ್ರಕಾರ ಇದೇನಾಯ್ತು, ನಮ್ದು ಸಮಾಂತರ ಶ್ರೇಣಿ ಚೇಂಜ್ ಆಯ್ತು. ಹೌದಾ? ಈ ರೀತಿ ನಾವು ಈ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. n/2 2a ಪ್ಲಸ್ n-1d ಈ ರೀತಿ ಸೂತ್ರಗಳನ್ನ ನಾವು ಚೇಂಜ್ ಮಾಡ್ಕೋಬೇಕು. ಹೌದಾ? ಇದು ಆನ್ಸರು 200 ಬಂತು. ಸೊ ಇಲ್ಲಿಗೆ ಈ ಪಾಠವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರ ಮುಂದಿನ ಕಂಟಿನ್ಯೂ ಪಾರ್ಟ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳ್ತೇನೆ. ಸಮಾಂತರ ಶ್ರೇಣಿ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನ ನೆಕ್ಸ್ಟ್ ಕ್ಲಾಸ್ ನಿಂದ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು.